I'd like to begin with a verse in Proverbs in chapter 25. ಜ್ಞಾನೋಕ್ತಿಗಳು 25ನೇ ಅಧ್ಯಾಯದಲ್ಲಿನ ವಚನದಿಂದ ನಾನು ಪ್ರಾರಂಭಿಸಲು ಇಷ್ಟಪಡುತ್ತೇನೆ. And the second verse, it says, ಎರಡನೇ ವಚನ ಈ ರೀತಿಯಾಗಿ ಹೇಳುತ್ತೆ, it is the glory of God to conceal a matter. ವಿಷಯವನ್ನ ರಹಸ್ಯ ಮಾಡುವುದು ದೇವರ ಮಹಿಮೆ ಎಂಬುದಾಗಿ ಇಲ್ಲಿ ಇದೆ. And it's the glory of kings to search out that matter. ಅರಸರ ಘನತೆಯು ವಿಷಯವನ್ನ ಶೋಧಿಸುವುದು ಎಂಬುದಾಗಿ ಕೂಡ ಇಲ್ಲಿ ಹೇಳುತ್ತೆ. As I've read that verse many times in my life, I've felt that ಈ ವಚನವನ್ನ ನಾನು ನನ್ನ ಜೀವಿತದಲ್ಲಿ ಅನೇಕ ಬಾರಿ ಓದ್ಕೊಂಡಿದ್ದೀನಿ. ಆಗ ನನಗೆ ಅನಿಸಿದ್ದೇನಪ್ಪ ಅಂದ್ರೆ, there are things that are concealed in God's word. ದೇವರ ವಾಕ್ಯದಲ್ಲಿ ಕೆಲವು ವಿಷಯಗಳು ರಹಸ್ಯವಾಗಿರುತ್ತವೆ. And that's part of God's glory, that He hides certain things. They're not on the surface. ಅದು ದೇವರ ಮಹಿಮೆಯ ಒಂದು ಭಾಗ. ಆತನು ಕೆಲವು ಸಂಗತಿಗಳನ್ನ ಗುಪ್ತವಾಗಿಡುತ್ತಾನೆ. ಅವು ಹೊರಗಡೆ ಕಾಣೋ ರೀತಿಯಲ್ಲಿ ಇರುವುದಿಲ್ಲ. The things you get on the surface are truths, but the most valuable truths are concealed. ಮೇಲ್ಗಡೆ ನಿಮಗೆ ಕಾಣಿಸುವಂತ ಕೆಲವು ಸಂಗತಿಗಳು ಸತ್ಯಗಳಾಗಿರ್ತವೆ, ಆದರೆ ಅತಿ ಬೆಲೆಯುಳ್ಳ ಮೌಲ್ಯವುಳ್ಳಂತ ಸತ್ಯಗಳು ಗುಪ್ತವಾಗಿ ಇಡಲ್ಪಟ್ಟಿರುತ್ತವೆ. It's like you get a lot of good things on the surface of the earth, like oranges and apples and a lot of fruit and vegetables. ಮೇಲ್ಗಡೆ ಅಂದರೆ ಭೂಮಿಯ ಮೇಲೆ ಅನೇಕ ಒಳ್ಳೆಯ ಸಂಗತಿಗಳು ನಮಗೆ ಸಿಗುತ್ತವೆ. ಕಿತ್ತಳೆ, ಸೇಬು ಮತ್ತು ಇನ್ನಿತರೆ ಹಣ್ಣುಗಳು, ತರಕಾರಿಗಳು ಕಾಣಸಿಗುತ್ತವೆ. But the really valuable things like gold and silver, you got to go 10,000 feet under the ground to get it. ಆದರೆ ಅತಿ ಹೆಚ್ಚು ಬೆಲೆಯುಳ್ಳಂತ ಸಂಗತಿಗಳು ಅಂದರೆ ಬಂಗಾರ, ವಜ್ರ, ವೈಡೂರ್ಯಗಳು 10,000 ಅಡಿಗಳಷ್ಟು ಅಗೆಯಬೇಕಾಗುತ್ತದೆ ಅದು ನಮಗೆ ಬೇಕಂದ್ರೆ. So it's the same principle in scripture. ಸತ್ಯವೇದದ ವಚನಗಳಲ್ಲಿ ಅದೇ ತತ್ವ ಒಳಗೊಂಡಿರುವಂತದ್ದಾಗಿದೆ. There are a lot of things you can get on the surface. ನೀವು ಮೇಲ್ಗಡೆ ಅನೇಕ ಸಂಗತಿಗಳನ್ನ ಪಡೆದುಕೊಳ್ಳಬಹುದು. If we confess our sins, He's faithful and just to forgive us and cleanse us from all unrighteousness. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದಾಗ ಆತನು ನಂಬಿಗಸ್ತನಾಗಿರುತ್ತಾನೆ, ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಮತ್ತು ನಮ್ಮನ್ನು ನಮ್ಮ ಅನೀತಿಗಳಿಂದ ತೊಳೆದು ಹಾಕುತ್ತಾನೆ. But you can live with that verse and never get into the depths of God. ನೀವು ಅದೇ ವಚನದಲ್ಲಿ ನಿಂತ್ಕೊಂಡು ಆಳವಾಗಿ ದೇವರಲ್ಲಿ ನೀವು ಹೋಗಲಿಲ್ಲ ಅಂದ್ರೆ, and that's the condition of many believers. ಇದೇ ಸ್ಥಿತಿ ಅನೇಕ ವಿಶ್ವಾಸಿಗಳಲ್ಲಿ ಕಂಡು ಬರುವಂತದ್ದಾಗಿದೆ. They move superficially. ಅವರು ಜೀವಿತದಲ್ಲಿ ಆಳವಿಲ್ಲದೆ ನಡೆಯುತ್ತಾರೆ. And ಮತ್ತು even in asking God to show us sin in our life, ನಮ್ಮ ಜೀವಿತದಲ್ಲಿನ ಪಾಪಗಳನ್ನ ತೋರಿಸಿಕೊಡುವಂತೆ ದೇವರಲ್ಲಿ ಕೇಳುವಂತ ವಿಷಯದಲ್ಲಿಯೂ ಕೂಡ we can be superficial. ನಾವು ಹಾಗೆ ಆಳವಿಲ್ಲದೆ ನಡೆಯುವ ಸಾಧ್ಯತೆ ಇದೆ. And think of just a few external things. ಕೆಲವು ಹೊರಗಡೆ ಸಂಗತಿಗಳ ಕುರಿತಾಗಿ ಯೋಚಿಸುವ ಸಾಧ್ಯತೆ ಮಾತ್ರ ಇರುತ್ತದೆ. And not allow the Holy Spirit to go deep. ನಾವು ಪವಿತ್ರಾತ್ಮನನ್ನ ಬಹಳ ಆಳವಾಗಿ ಹೋಗುವಂತೆ ಅನುಮತಿಸದೇ ಇರುವ ಸಾಧ್ಯತೆ ಇರುತ್ತದೆ. So remember that the most precious things in scripture are deep down. ಇದನ್ನ ನೆನಪಿಡ್ರಿ, ವಚನಗಳಲ್ಲಿನ ಅತ್ಯಮೂಲ್ಯವಾದಂತ ಸಂಗತಿಗಳು ಬಹಳ ಆಳವಾದ ಸ್ಥಳದಲ್ಲಿರುತ್ತವೆ. And it's when it says the glory of kings, we are the kings, we are kings and priests in Christ. ಇಲ್ಲಿ ಹೇಳುತ್ತೆ ನೋಡ್ರಿ, ಅರಸರ ಘನತೆಯು ಅಂತ. ನಾವು ಅರಸರಾಗಿದ್ದೇವೆ ಅಂದ್ರೆ ಕ್ರಿಸ್ತನಲ್ಲಿ ಅರಸರು ಮತ್ತು ರಾಜರುಗಳಾಗಿದ್ದೇವೆ. And the glory of our glory is to search out what God has hidden. ನಮ್ಮ ಘನತೆಯು ದೇವರು ರಹಸ್ಯವಾಗಿ ಇಟ್ಟಿರುವಂತದ್ದನ್ನ ಶೋಧಿಸಿ ಹುಡುಕಬೇಕು. So we can say, why has God hidden it? Why didn't He put it all on the surface? Why didn't He make gold and silver on the surface? ನಾವು ಕೇಳಬಹುದು, ಯಾಕೆ ದೇವರು ಇದನ್ನ ರಹಸ್ಯವಾಗಿ ಇಟ್ಟಿದ್ದಾರೆ, ಮೇಲೆ ಕಾಣುವಂತೆ ಇಟ್ಟಿಲ್ಲ ಅಂತ, ಮತ್ತು ವಜ್ರ ವೈಡೂರ್ಯಗಳನ್ನ ಯಾಕೆ ಮೇಲೆ ಕಾಣುವಂತೆ ಇಟ್ಟಿಲ್ಲ ಅಂತ ಕೇಳಬಹುದು ನಾವು. Well, maybe that's a parable. ಒಳ್ಳೆಯದು, ಇದಕ್ಕೆ ಅನೇಕ ಸಾಮ್ಯಗಳು ಇವೆ. That He wants us to go deep to find. ನಾವು ಇನ್ನೂ ಆಳವಾಗಿ ಹೋಗಿ ಅದನ್ನು ಹುಡುಕಬೇಕು ಅಂತ ದೇವರು ಬಯಸುತ್ತಾರೆ. And I believe that it's thereby that God finds out who are serious in their Christian life. ಅಲ್ಲಿ ದೇವರು ನಮ್ಮಲ್ಲಿ ಕಂಡುಕೊಳ್ಳೋದೇನಪ್ಪಾ ಅಂದ್ರೆ, ಯಾರು ತಮ್ಮ ಕ್ರೈಸ್ತ ಜೀವಿತದಲ್ಲಿ ಬಹಳ ಗಂಭೀರವಾಗಿದ್ದಾರೆ ಎನ್ನುವಂಥದ್ದನ್ನ. There are many Christians who are superficial. ಅನೇಕ ಕ್ರೈಸ್ತರು ಆಳವಿಲ್ಲದವರು ಆಗಿದ್ದಾರೆ. They are happy with the superficial life. ಅವರು ಆಳವಿಲ್ಲದ ಜೀವಿತದಲ್ಲಿ ಸಂತೋಷವುಳ್ಳವರಾಗಿರುತ್ತಾರೆ. But the Bible says in Hebrews 11, ಆದರೆ ಸತ್ಯವೇದವು ಹಿಬ್ರಿಯ 11ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳುತ್ತೆ, and verse 6, 6ನೇ ವಚನ,
And the King James Version is very good in this. KJV ಸತ್ಯವೇದ ಇದರಲ್ಲಿ ಬಹಳ ಉತ್ತಮವಾಗಿ ಹೇಳಿದೆ. The last part, God is a rewarder of those who diligently seek Him. ಕಡೆ ಭಾಗದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ತನ್ನನ್ನು ಜಾಗೃತವಾಗಿ ಹುಡುಕುವವನಿಗೆ ಪ್ರತಿಫಲವನ್ನ ದೇವರು ಕೊಡುತ್ತಾನೆ ಎಂಬುದಾಗಿ. It's like digging for the gold. ಅದು ಬಂಗಾರಕ್ಕಾಗಿ ಅಗೆದ ಹಾಗೆ. And those who seek superficially, they get something. ಯಾರು ಕೇವಲ ಮೇಲಿನಿಂದಲೇ ಹುಡುಕ್ತಾರಲ್ಲ, ಅವರು ಏನಾದರೂ ಒಂದನ್ನ ಪಡೆದುಕೊಳ್ಳುತ್ತಾರೆ, but not everything. ಆದರೆ ಎಲ್ಲವನ್ನೂ ಅಲ್ಲ. So I want to ask you to consider how seriously you dig into the Word of God. ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೇನೆ, ಎಷ್ಟು ಜನ ನೀವು ಎಷ್ಟು ಗಂಭೀರವಾಗಿ ದೇವರ ವಾಕ್ಯವನ್ನ ಅಗೆದು ನೋಡಿದ್ದೀರಿ? My life has been tremendously blessed as I've gone deep into God's Word. ನಾನು ದೇವರ ವಾಕ್ಯವನ್ನ ತುಂಬಾ ಆಳವಾಗಿ ಅಗೆದು ಹೋಗಿರುವುದರಿಂದ ನನ್ನ ಜೀವಿತವು ಅದ್ಭುತವಾಗಿ ಆಶೀರ್ವದಿಸಲ್ಪಟ್ಟಿದೆ. Sometimes looking up other verses connected with it. ಅದಕ್ಕೆ ಸಂಪರ್ಕ ಹೊಂದುವಂತ ಬೇರೆ ವಚನಗಳನ್ನ ಕೂಡ ನಾನು ನೋಡುತ್ತಿದ್ದೆ. Very often, and or seeing what is the root meaning of a word, etc. ಬಹಳಷ್ಟು ಬಾರಿ ಆ ವಾಕ್ಯದ ಮೂಲ ಅಂದ್ರೆ ಬೇರು ನೋಡ್ತಾ ಇದ್ದೆ, ಅಂದ್ರೆ ಅದರ ಅರ್ಥ ತಿಳಿದುಕೊಳ್ಳುತ್ತಿದ್ದೆ. And I thought of this verse in that connection. ಇದಕ್ಕೆ ಸಂಪರ್ಕ ಹೊಂದುವಂತೆ ಒಂದು ವಚನವನ್ನ ನಾನು ಯೋಚಿಸಿದೆ. Psalm 42. ಕೀರ್ತನೆಗಳು 42ನೇ ಅಧ್ಯಾಯ. A longing in our heart for more of God. ದೇವರ ವಾಕ್ಯಕ್ಕಾಗಿ ನಮ್ಮ ಹೃದಯದಲ್ಲಿ ಹೆಚ್ಚಿನ ಬಯಕೆಯನ್ನ ಹೊಂದಿರುವಂತದ್ದು. Psalm 42 verse 1. ಕೀರ್ತನೆಗಳು 42 1ನೇ ವಚನ. As the deer pants. ಜಿಂಕೆಯು ನೀರಿನ ತೊರೆಗಳನ್ನ ಹೇಗೆ ಬಯಸುವುದು. And that's a very strong word. ಇದು ಬಹಳ ಬಲಶಾಲಿಯಾದಂತ ವಾಕ್ಯ. Pants. Longs deeply for the water brooks when its mouth is dry and thirsty. ಜಿಂಕೆಯು ಹಸಿದು ಬಾಯಾರಿದಾಗ ನೀರಿನ ತೊರೆಗಳಿಗೆ ಹಾತುರಿಯುವಂತದ್ದು. So my soul pants for you, O God. ಹಾಗೆಯೇ ದೇವರೇ, ನನ್ನ ಪ್ರಾಣವು ನಿನ್ನನ್ನು ಬಯಸುತ್ತದೆ. My dear brothers and sisters, can you say that about yourself before God? ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ಮುಂದುಗಡೆ ನೀವು ಈ ರೀತಿಯಾಗಿ ಹೇಳುವವರಾಗ್ತೀರಾ? As the deer pants, it's not just, oh, I'm a bit thirsty, I'd like to go and get some water. No, it's panting. That means heavy breathing. I want it, I can't find it. ಜಿಂಕೆಯು ಹೇಗೆ ಬಯಸುವುದು, ಅದರರ್ಥ ಏನೋ ಒಂದು ಬಾಯಾರಿಕೆ ಆಯಿತು ಅಂದರೆ ನನಗೆ ನೀರು ಬೇಕಪ್ಪ ಅಂತ ಹೇಳಿ ಹೋಗಿ ನೀರು ಕುಡಿಯೋ ಥರ ಅಲ್ಲ. ಅದು ಹಾತುರಿಯ ರೀತಿಯಲ್ಲಿ, ಅದರರ್ಥ ಉಸಿರಾಟ ಮೇಲೆ ಕೆಳಗೆ ಆಗ್ತಿರುವಾಗ ನನಗೆ ಬೇಕು ನೀರು ಅನ್ನುವಂಥದ್ದು. Those who seek for God like that and who seek into His word like that, ದೇವರನ್ನ ಮತ್ತು ದೇವರ ವಾಕ್ಯವನ್ನ ಯಾರು ಆ ರೀತಿಯಾಗಿ ಹುಡುಕುತ್ತಾರೋ, get into a relationship with God that makes them triumphant in every situation. ದೇವರೊಟ್ಟಿಗಿನ ಸಂಬಂಧವನ್ನ ಸಾಧಿಸುವ ಮೂಲಕ ಪ್ರತಿಯೊಂದು ಸನ್ನಿವೇಶದಲ್ಲಿ ಜಯಶಾಲಿಗಳಾಗಿ ನಾವು ಹೊರಹೊಮ್ಮಬೇಕು ಎನ್ನುವ ಬಯಕೆ ನಮ್ಮಲ್ಲಿರಬೇಕು. And they'll find God going ahead of them and leading them. ದೇವರು ಅವರ ಮುಂದುಗಡೆ ಹೋಗಿ ಅವರನ್ನ ಮುನ್ನಡೆಸಬೇಕು ಎಂಬ ಬಯಕೆ ಇರಬೇಕು. Such that they'll be free from anxiety. ಅಂತವರು ಎಲ್ಲ ಚಿಂತೆಗಳಿಂದ ದೂರ ಇರ್ತಾರೆ ಅಥವಾ ಹೊರಗಿರ್ತಾರೆ. They'll never grumble or complain about anything. ಅವರು ಯಾವುದರ ಕುರಿತಾಗಿ ಕೂಡ ಗುಣಗುಟ್ಟುವುದಿಲ್ಲ ಅಥವಾ ದೂರುವುದಿಲ್ಲ. Because they know God's working everything for their good to make them like Christ. ಯಾಕಂದರೆ ಪ್ರತಿಯೊಂದು ಕೂಡ ಅವರ ಒಳ್ಳೆಯದಕ್ಕಾಗಿ ದೇವರು ಮಾಡ್ತಾ ಇದ್ದಾರೆ ಮತ್ತು ತಮ್ಮನ್ನ ಕ್ರಿಸ್ತನ ಸಾರೂಪ್ಯಕ್ಕೆ ಅಂದ್ರೆ ಕ್ರಿಸ್ತನ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ದೇವರು ಎಂಬುದಾಗಿ ಅವರಿಗೆ ತಿಳಿದಿರುತ್ತದೆ. In our life, ನಮ್ಮ ಜೀವಿತದಲ್ಲಿ, Jesus said about the seed of the word of God. ದೇವರ ವಾಕ್ಯವೆಂಬ ಬೀಜದ ಬಗ್ಗೆ ಯೇಸು ಸ್ವಾಮಿ ಹೇಳಿದ್ದಾರೆ ಈ ರೀತಿಯಾಗಿ. The seed, the parable of the sower in Matthew 13. ಬೀಜ ಬಿತ್ತುವವನ ಸಾಮ್ಯದ ಕುರಿತಾಗಿ ಮತ್ತಾಯ 13ರಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. He explained this parable in Matthew 13 and verse 18. You know this, the parable of the seed. ನಿಮಗೆ ಬಿತ್ತುವವನ ಸಾಮ್ಯದ ಕುರಿತಾಗಿ ಗೊತ್ತಿದೆ. ಇದರ ವಿಷಯವಾಗಿ ಮತ್ತಾಯ 13ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಸ್ವಾಮಿ ವಿವರಿಸಿದ್ದಾರೆ. The seed which is sown on the ground, which springs up immediately. ಭೂಮಿಯಲ್ಲಿ ಬಿತ್ತಲ್ಪಟ್ಟ ಬೀಜವು ತಕ್ಷಣಕ್ಕೆ ಅದು ಚಿಗುರೊಡೆಯುತ್ತದೆ. It says here in Matthew 13 and verse
20. ಮತ್ತಾಯ 13ನೇ ಅಧ್ಯಾಯ 20ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, The seed which is sown on the rocky places ಬಂಡೆಯ ಸ್ಥಳಗಳಲ್ಲಿ ಬಿತ್ತಲ್ಪಟ್ಟ ಬೀಜ ಎಂಬುದಾಗಿ ಅಲ್ಲಿದೆ. is a picture of a man who hears the word. Think of us sitting here hearing the word. ಇಲ್ಲಿ ಯಾವ ತರ ಚಿತ್ರಣಪ್ಪ ಅಂದ್ರೆ, ಒಬ್ಬ ಮನುಷ್ಯನು ಆ ವಾಕ್ಯವನ್ನ ಕೇಳಿಸ್ಕೊಳ್ತಾನೆ, ನಾವೀಗ ಕುತ್ಕೊಂಡು ಕೇಳಿಸ್ಕೊಳ್ತಿದೀವಲ್ಲ ಹಾಗೆ, And immediately receives it with joy. Oh, that's a great verse. ಆತನು ಸಂತೋಷದಿಂದ ಸ್ವೀಕರಿಸ್ಕೊಳ್ತಾನೆ, ಓ ಎಂತಹ ಅದ್ಭುತ ವಚನ ಅಂತ. But it doesn't go deep. ಆದ್ರೆ ಅದು ಆಳಕ್ಕೆ ಹೋಗುವುದಿಲ್ಲ. You hear something and it's come into your mind, but it has not gone further than the mind. ಅದು ನಿಮ್ಮ ಮನಸ್ಸಿನ ಒಳಗಡೆ ಬರುತ್ತೆ, ನೀವು ಕೇಳಿಸ್ಕೊಳ್ತೀರಿ, ಆದ್ರೆ ಅದು ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ. And ಮತ್ತು because it doesn't have firm root, what happens later on? He falls away into sin. ಅದು ಸರಿಯಾಗಿ ಬೇರಿಲ್ಲದ ಕಾರಣ ಏನಾಗ್ಬಿಡತ್ತೆ ಅಂದ್ರೆ, ಪಾಪದಲ್ಲಿ ಬಿದ್ದು ಹೋಗ್ಬಿಡ್ತಾನೆ ಸ್ವಲ್ಪ ಕಾಲದ ನಂತರ. We can hear some wonderful things here in the church, some of the most amazing truths that you probably will never hear anywhere else in any other church. ನೀವು ಎಲ್ಲೇ ಅಥವಾ ಬೇರೆ ಸಭೆಗಳಲ್ಲಿ ಕೇಳಿರದಂತ ವಿಸ್ಮಯಕಾರಿ ಅದ್ಭುತ ಸತ್ಯಗಳನ್ನ ಕೇಳಿಸ್ಕೋಬಹುದು ಈ ಸಭೆಯಲ್ಲಿ. But if it does not sink deep, it will only remain in our mind. ಆದರೆ ಅದು ಆಳವಾಗಿ ಮುಳುಗೋದಿಲ್ಲ, ಅದು ಕೇವಲ ನಮ್ಮ ಮನಸ್ಸಿನಲ್ಲಿ ಮಾತ್ರ ಉಳಿದುಕೊಂಡು ಬಿಟ್ಟಿರುತ್ತದೆ. And that's the reason why very often the life that's described in the New Testament does not become ours. ಅದೇ ಕಾರಣಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ ವಿವರಿಸಲ್ಪಟ್ಟಂತ ಒಂದು ಜೀವಿತವು ಬಹಳಷ್ಟು ಬಾರಿ ನಮ್ಮದಾಗುವುದಿಲ್ಲ. Rivers of living water flowing out from us ಜೀವಕರವಾದ ನೀರಿನ ಹೊಳೆಗಳು ನಮ್ಮಿಂದ ಹರಿದು ಹೋಗಬೇಕು is God's will for every single one of us. ನಮ್ಮ ಪ್ರತಿಯೊಬ್ಬರ ಜೀವಿತಕ್ಕಾಗಿ ಇರುವಂತ ದೇವರ ಚಿತ್ತ ಇದಾಗಿದೆ. That the Holy Spirit's power flows from within, blessing others. You know, like the Lord told Abraham, you'll be a blessing to all the families of the earth. ಪವಿತ್ರಾತ್ಮನ ಬಲವು ಒಳಗೆ ಹೊರಸೂಸಿ ಇತರರನ್ನ ಆಶೀರ್ವದಿಸುವಂತಿರಬೇಕು. ಅದು ಯಾವ ತರಪ್ಪ ಅಂದ್ರೆ, ಕರ್ತನು ಅಬ್ರಹಾಮನಿಗೆ ಹೇಳಿದ ಪ್ರಕಾರ, ನೀನು ಎಲ್ಲಾ ಭೂಲೋಕದ ಕುಟುಂಬಗಳಿಗೆ ಆಶೀರ್ವಾದ ನಿಧಿಯಾಗಿರುತ್ತಿ ಎಂಬ ಪ್ರಕಾರ. Galatians 3:14 says that's for us. ಗಲಾತ್ಯ 3:14 ಹೇಳುವಂತದ್ದು ನಮಗಾಗಿದೆ. Which means I take it like this, that any family or person I come across fairly intimately, ಇದನ್ನು ನಾನು ಈ ರೀತಿಯಾಗಿ ತೆಗೆದುಕೊಳ್ಳುತ್ತೇನೆ. ಯಾವುದೇ ಕುಟುಂಬ ಅಥವಾ ವ್ಯಕ್ತಿಯನ್ನ ನಾನು ವೈಯಕ್ತಿಕವಾಗಿ ಸಂಧಿಸುವಾಗ must be blessed in some way, spiritually, just through contact with me. ಅವರು ನನ್ನನ್ನು ಸಂಧಿಸಿದ್ದಕ್ಕಾಗಿ ಯಾವುದೋ ಒಂದು ಮಾರ್ಗದಲ್ಲಿ ಅದು ಅವರಿಗೆ ಆಶೀರ್ವಾದವಾಗಿರಬೇಕು. That's the promise of Abraham. ಅದೇ ಅಬ್ರಹಾಮನ ಆ ಒಂದು ವಾಗ್ದಾನ. Do you believe that in your place of work? ನೀವು ನಂಬ್ತೀರಾ? ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ I'm not saying they'll all get converted. ಎಲ್ಲರೂ ಪರಿವರ್ತನೆ ಹೊಂದುತ್ತಾರೆ ಅಂತ ಹೇಳೋದಲ್ಲ. Even Jesus did not convert all of Israel. ಇಸ್ರಾಯೇಲಿನ ಎಲ್ಲರೂ ಕೂಡ ಪರಿವರ್ತನೆ ಹೊಂದುವಂತೆ ಯೇಸು ಸ್ವಾಮಿ ಕೂಡ ಮಾಡ್ಲಿಕ್ಕಾಗ್ಲಿಲ್ಲ. But ಆದ್ರೆ those who are called of God will be blessed. ಯಾರು ದೇವರಿಂದ ಕರೆಯಲ್ಪಟ್ಟಿರ್ತಾರಲ್ಲ ಅವರು ಆಶೀರ್ವಾದ ಹೊಂದುತ್ತಾರೆ. So this is something that we have to think of seriously. ಇದರ ಬಗ್ಗೆ ನಾವು ಸ್ವಲ್ಪ ಗಂಭೀರವಾಗಿ ಯೋಚಿಸುವವರಾಗಿರಬೇಕು. He is a rewarder of those who diligently seek him. ತನ್ನನ್ನು ಜಾಗೃತಿಯಾಗಿ ಹುಡುಕುವವನಿಗೆ ಪ್ರತಿಫಲವನ್ನ ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. And in this connection I want to read another verse in Hebrews chapter 4. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಚನವನ್ನ ನಿಮಗೆ ಓದ ಬಯಸುತ್ತೇನೆ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ. You know, in the Old Testament there was no distinction between soul and spirit. ಹಳೆ ಒಡಂಬಡಿಕೆಯಲ್ಲಿ ನಿಮಗೆ ಗೊತ್ತಾ, ಪ್ರಾಣ ಮತ್ತು ಆತ್ಮಕ್ಕೆ ವ್ಯತ್ಯಾಸ ಅನ್ನುವಂಥದ್ದು ಇರಲಿಲ್ಲ. The Bible says that man is a trinity like God's body, soul and spirit. ಸತ್ಯವೇದವು ದೇವರು ಹೇಗೋ ಆ ರೀತಿಯಾಗಿ ಮನುಷ್ಯನು ಕೂಡ ತ್ರೈಕತ್ವದಲ್ಲಿದ್ದಾನೆ, ದೇಹ, ಆತ್ಮ, ಪ್ರಾಣ ಎಂಬುದಾಗಿ. And most Christians do not know the difference between soul and spirit. ಅನೇಕ ವಿಶ್ವಾಸಿಗಳಿಗೆ ವ್ಯತ್ಯಾಸ ಗೊತ್ತಿಲ್ಲ ಆತ್ಮಕ್ಕೂ ಮತ್ತು ಪ್ರಾಣಕ್ಕೂ ನಡುವೆ ಇರುವಂತದ್ದು. There are many believers I know who say that man is only two parts, body and soul. ಅನೇಕ ವಿಶ್ವಾಸಿಗಳು ಹೇಳುವವರಾಗಿರ್ತಾರೆ, ಶರೀರ ಮತ್ತು ಪ್ರಾಣ ಅಷ್ಟೇ ಎಂಬುದಾಗಿ. If someone were to ask you, ಯಾರಾದರೂ ಬಂದು ನಿಮಗೆ ಈ ರೀತಿಯ ಕೇಳುವಾಗ, can you explain to me the difference between soul and spirit? Now, why is it important? Would you have an answer? ಪ್ರಾಣ ಮತ್ತು ಆತ್ಮದ ನಡುವಿನ ವ್ಯತ್ಯಾಸವನ್ನ ನೀವು ವಿವರಿಸಬಲ್ಲಿರಾ? ಯಾಕೆ ಇದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದು ಕೇಳುವಾಗ ನಿಮ್ಮಲ್ಲಿ ಉತ್ತರವಿದೆನಾ? Now Hebrews 4 in verse 12. ಹಿಬ್ರಿಯ 4ನೇ ಅಧ್ಯಾಯ 12ನೇ ವಚನ. It says the word of God
is living and active ದೇವರ ವಾಕ್ಯವು ಸಜೀವವಾದದ್ದು ಮತ್ತು ಶಕ್ತಿಯುಳ್ಳದ್ದು ಆಗಿದೆ, and sharper than any two-edged sword, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದಾಗಿದೆ, and it pierces the division of soul and spirit. ಪ್ರಾಣ ಆತ್ಮಗಳನ್ನು ವಿಭಾಗಿಸುವಷ್ಟರ ಮಟ್ಟಿಗೆ ತೂರಿ ಹೋಗುವಂತದ್ದಾಗಿದೆ. That's deep in, dividing between soul and spirit. ಅದು ಆಳವಾಗಿ ಆತ್ಮ ಮತ್ತು ಪ್ರಾಣವನ್ನ ವಿಭಾಗಿಸುವಷ್ಟರ ಮಟ್ಟಿಗೆ ತೂರಿ ಹೋಗುವಂತದ್ದಾಗಿದೆ ಅಂತ ಹೇಳಲ್ಪಟ್ಟಿದೆ. What is that division between soul and spirit? ಪ್ರಾಣ ಮತ್ತು ಆತ್ಮ ನಡುವೆ ವಿಭಜಿಸುವಂತದ್ದು ಏನು? That the word of God, if someone were to ask you to explain Hebrews 4:12 to him, ಯಾರಾದ್ರೂ ನಿಮಗೆ ಬಂದು ಹಿಬ್ರಿಯ 4:12 ವಿವರಿಸಿ ಹೇಳಿರಿ ಎಂಬುದಾಗಿ ನಿಮಗೆ ಕೇಳುವಾಗ, well, if you've been a believer for 4 or 5 years, you should be able to explain that. ನೀವು ವಿಶ್ವಾಸಿಯಾಗಿ 4 ಅಥವಾ 5 ವರ್ಷ ಆಗಿದ್ರೂ ಕೂಡ ಅದನ್ನ ವಿವರಿಸುವಷ್ಟು ಶಕ್ತರಾಗಿರ್ಬೇಕು ನೀವು. I remember when I was in the Navy, ನನಗೆ ನೆನಪಿದೆ, ನಾನು ನೌಕಾದಳದಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ and I was a young officer, and ನಾನು ಒಬ್ಬ ಯೌವನಸ್ಥ ಅಧಿಕಾರಿಯಾಗಿದ್ದೆ. the captain on the deck of the ship, on the bridge of the ship, would ask me something, ಆ ನೌಕಾದಳದ ನಾಯಕರೊಬ್ರು ನನಗೆ ಏನೋ ಒಂದನ್ನ ಕೇಳಿದ್ರು. and if I said, I don't know, sir, ನಾನು ಹೇಳಿದೆ, ನನಗೆ ಗೊತ್ತಿಲ್ಲ ಮಾನ್ಯರೇ ಎಂಬುದಾಗಿ. he would say, never say I don't know. ಅವ್ರು ನನಗೆ ಅವತ್ತು ಹೇಳಿದ್ರು, ಯಾವತ್ತೂ ಕೂಡ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಬೇಡ ಅಂತ. Say, I will find out, sir. ನಾನು ಅದನ್ನ ಕಂಡು ಹಿಡಿದುಕೊಳ್ಳುತ್ತೇನೆ ಮಾನ್ಯರೇ ಎಂಬುದಾಗಿ ಹೇಳು ಅಂತ ಕಲಿಸಿಕೊಟ್ರು ನಂಗೆ. I don't know is the answer of a lazy man. ನನಗೆ ಗೊತ್ತಿಲ್ಲ ಎಂದು ಹೇಳುವಂತ ವ್ಯಕ್ತಿಯ ಸೂಚನೆ ಏನಪ್ಪಾ ಅಂದ್ರೆ ಅದು ಸೋಮಾರಿತನದ ಸೂಚನೆ. I will find out, sir, is the answer of a person who wants to know. ನಾನು ಕಂಡುಕೊಳ್ಳುತ್ತೇನೆ ಎಂಬುದಾಗಿ ಹೇಳುವಂತ ವ್ಯಕ್ತಿಯ ಅರ್ಥ ಏನಪ್ಪಾ ಅಂದ್ರೆ ಅದನ್ನ ತಿಳಿದುಕೊಳ್ಳುವ ಆಸಕ್ತಿ ಇರುವಂತವನು ಎಂಬುದಾಗಿ. And that helped me. I heard that 60 years ago and I haven't forgotten it. ಅದು ನನಗೆ ಬಹಳ ಸಹಾಯ ಮಾಡ್ತು. 60 ವರ್ಷದ ಹಿಂದೆ ಅದನ್ನ ನಾನು ಕೇಳಿಸಿಕೊಂಡಿದ್ದೆ, ಅದನ್ನ ನಾನು ಇನ್ನೂ ಕೂಡ ಮರ್ತಿಲ್ಲ. And then when I go to scripture and I don't understand something, I mustn't say I don't know. ನಾನು ವಚನಕ್ಕೆ ಹೋಗುವಾಗ ನನಗೆ ಏನೋ ಒಂದು ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಹೇಳಬಾರ್ದು ನನಗದು ಗೊತ್ತಿಲ್ಲ ಅಂತ. Must be I'll find out. That's something I don't know, and yet it is God's word. ನನಗೆ ದೇವರ ವಾಕ್ಯ ಗೊತ್ತಿಲ್ಲ ಅಂದ್ರೂ ಕೂಡ ನಾನು ಅದನ್ನ ಕಂಡು ಹಿಡಿದುಕೊಳ್ಳುತ್ತೇನೆ ಎಂಬುದಾಗಿ ಹೇಳುವವರಾಗಿರ್ಬೇಕು. I mean, if your son is studying mathematics and there's a problem, he doesn't know how to solve it. ನಿಮ್ಮ ಮಗನು ಗಣಿತಶಾಸ್ತ್ರ ಅಭ್ಯಾಸ ಮಾಡುವಾಗ ಯಾವುದೋ ಒಂದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಲು ಸಾಧ್ಯವಾಗದಿದ್ದಾಗ, And he says, I don't know. What do you say to him? ನನಗೆ ಗೊತ್ತಿಲ್ಲ ಅಂತ ಆತ ಹೇಳುವಾಗ ನೀವೇನ್ ಹೇಳ್ತೀರಿ? Oh, forget it. Let's move on to the next problem. No sensible father or mother would say that. ನೀವು ಹೇಳೋದಿಲ್ಲ, ಅದನ್ನ ಮರ್ತ್ಬಿಡು, ಮುಂದಿನ ಆ ಒಂದು ಅಭ್ಯಾಸಕ್ಕೆ ಹೋಗು ಅಂತ ಯಾವುದೇ ಒಬ್ಬ ಜ್ಞಾನ ಉಳ್ಳಂತ ತಂದೆ ತಾಯಿ ಆ ರೀತಿಯಾಗಿ ಹೇಳೋದಿಲ್ಲ. But we do have that attitude when it comes to God's word. ಆದರೆ ದೇವರ ವಾಕ್ಯಕ್ಕೆ ಬರುವಾಗ ನಮಗೆ ಈ ರೀತಿಯ ಒಂದು ಮನೋಭಾವ ಇದೆ. And if you teach your children that way, never mind, go on to the next problem. They'll fail in every single class. ನೀವು ನಿಮ್ಮ ಮಕ್ಕಳಿಗೆ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂದ ಕೂಡಲೇ ಮುಂದಕ್ಕೆ ಹೋಗು ಅಂತ ಹೇಳುವಾಗ ಅವರು ಪ್ರತಿ ವಿಷಯಗಳಲ್ಲಿ ಅನುತ್ತೀರ್ಣರಾಗಿ ಬಿಡ್ತಾರೆ. And that's why many Christians are failing in their life, because they don't go into the depths of God's word. ಅದಕ್ಕಾಗಿ ಅನೇಕ ಕ್ರೈಸ್ತರು ತಮ್ಮ ಜೀವಿತಗಳಲ್ಲಿ ಸೋಲುತ್ತಾ ಇದ್ದಾರೆ. ಅವರು ದೇವರ ವಾಕ್ಯವೆಂಬ ಆಳಭಾಗಕ್ಕೆ ಹೋಗೋದಿಲ್ಲ. What does it mean to divide between soul and spirit? Soul and spirit are two completely different things. ಪ್ರಾಣ ಮತ್ತು ಆತ್ಮ ಇದನ್ನು ವಿಭಾಗಿಸುವಷ್ಟರ ಮಟ್ಟಿಗೆ ಎಂಬುದರ ಅರ್ಥ ಏನು? ಪ್ರಾಣ ಮತ್ತು ಆತ್ಮಗಳು ಎರಡು ಸಂಪೂರ್ಣ ವ್ಯತ್ಯಾಸವುಳ್ಳದಾಗಿದೆ. Like apples and oranges, but much more important than that difference. ಸೇಬು ಮತ್ತು ಕಿತ್ತಾಳೆ ರೀತಿಯಲ್ಲಿ, ಆದರೆ ಇದು ಅದಕ್ಕಿಂತ ಅತಿ ಹೆಚ್ಚು ವ್ಯತ್ಯಾಸದಿಂದ ಕೂಡಿದೆ. I have looked at it like this: there are 3 concentric circles. Body, inside that the soul, inside that the spirit. ನಾನು ಈ ಒಂದು ವೃತ್ತದ ರೀತಿಯಲ್ಲಿ ನೋಡ್ತೇನೆ. ಶರೀರ, ಅದರ ಒಳಗಡೆ ಪ್ರಾಣ ಮತ್ತು ಅದರ ಒಳಗಡೆ ಆತ್ಮ ಎಂಬುದಾಗಿ. And our soul is our mind and our feelings. ನಮ್ಮ ಪ್ರಾಣ ಅಂದ್ರೆ ನಮ್ಮ ಭಾವನೆಗಳು ಮತ್ತು ಮನಸ್ಸು ಎಂಬುದಾಗಿ. And if the word of God here comes to our mind, we've got some information. ದೇವರ ವಾಕ್ಯವು ನಮ್ಮ ಮನಸ್ಸಿನ ಒಳಗಡೆ ಬಂದ ಕೂಡಲೇ ನಮಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ದೊರಕುತ್ತದೆ. And if you're a clever person, you can keep it in your memory and transmit it to others without it changing your life. ನೀವು ಸ್ವಲ್ಪ ಚಾಣಾಕ್ಷರಾಗಿದ್ರೆ ಅದನ್ನ ನಿಮ್ಮ ಬಳಿ ಇಟ್ಕೊಂಡು ಇತರರಿಗೆ ಹಂಚಿಬಿಡ್ತೀರಿ. ನಿಮ್ಮ ಜೀವಿತವು ಬದಲಾಗ್ದೇನೆ. It can affect your feelings. That's also part of your soul. ಅದು ನಿಮ್ಮ ಭಾವನೆಗಳಿಗೆ ಪರಿಣಾಮ ಬೀರಬಹುದು. ಅದು ನಿಮ್ಮ ಪ್ರಾಣದ ಭಾಗವಾಗಿದೆ. You get excited about it.
it still doesn't change your life. ಅದು ನಿಮ್ಮನ್ನು ಸ್ವಲ್ಪ ಬಹಳ ಉತ್ಸುಕರನ್ನಾಗಿ ಮಾಡಬಹುದು, ಆದರೆ ನಿಮ್ಮ ಜೀವಿತವು ಬದಲಾಗುವುದಿಲ್ಲ ಅಥವಾ ಬದಲು ಮಾಡುವುದಿಲ್ಲ. ಅದು A lot of people who get excited in a meeting about something they hear, sin shall not have dominion over you. But sin still has dominion over them. ಅನೇಕ ಜನರು ಕೂಟಗಳಲ್ಲಿ ಏನಾದರೂ ಕೇಳಿಸಿಕೊಳ್ಳುವಾಗ ಬಹಳ ಉತ್ಸುಕತೆ ಉಳ್ಳವರಾಗ್ತಾರೆ. ಆದರೆ ಉದಾಹರಣೆಗೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸುವುದಿಲ್ಲ ಎಂಬುದನ್ನು ಕೇಳುವಾಗ ಅದು ಅವರ ಜೀವಿತದಲ್ಲಿ ನಿಜವಾಗಿರುವುದಿಲ್ಲ. It hasn't entered the spirit. ಅದು ಆತ್ಮಕ್ಕೆ ಪ್ರವೇಶ ಹೊಂದುವುದಿಲ್ಲ ಅಥವಾ ಹೊಂದಿರುವುದಿಲ್ಲ. It's come as far as the mind or feeling. Mind and feeling, that's all part of the soul. ಅದು ಮನಸ್ಸಿನಲ್ಲಿ ಬರುತ್ತೆ ಮತ್ತು ಭಾವನೆಗಳಿಗೆ ಬರುತ್ತದೆ ಅಷ್ಟೇ. ಅದು ಪ್ರಾಣದ ಒಂದು ಭಾಗ ಅಷ್ಟೇ ಅದು. But the door into the spirit is my will. ಆದರೆ ಆತ್ಮಕ್ಕೆ ಪ್ರವೇಶಿಸುವ ದ್ವಾರವು ನಮ್ಮ ಚಿತ್ತವಾಗಿದೆ. That's the part of our soul which the word of God divides right up to there and says, let me enter your spirit. ದೇವರ ವಾಕ್ಯವು ನಮ್ಮ ಪ್ರಾಣದ ದ್ವಾರದ ಬಳಿಗೆ ತಲುಪಿ ನಿನ್ನ ಆತ್ಮದ ಒಳಗೆ ಪ್ರವೇಶಿಸಲು ನನಗೆ ಬಿಡು ಎಂಬುದಾಗಿ ಹೇಳುತ್ತದೆ. Now in the Old Testament there was no understanding of this. ಹಳೆ ಒಡಂಬಡಿಕೆಯಲ್ಲಿ ಇದರ ಕುರಿತಾಗಿ ಯಾವುದೇ ತಿಳುವಳಿಕೆ ಇರಲಿಲ್ಲ. It's only when the Holy Spirit came that we could get light on this. ಪವಿತ್ರಾತ್ಮನು ಬಂದ ನಂತರವೇ ಮಾತ್ರ ನಮಗೆ ಇದರ ಕುರಿತಾಗಿ ಬೆಳಕು ದೊರೆತಿದೆ. It's helped me tremendously. ಅದು ನನಗೆ ಬಹಳಷ್ಟು ಸಹಾಯ ಮಾಡಿದೆ. That my knowing God's word, the mind, my getting excited about God's word, the word of God is still in my soul. ನನ್ನ ಮನಸ್ಸಿನಲ್ಲಿ ದೇವರ ವಾಕ್ಯವನ್ನ ಅರಿತುಕೊಂಡು ದೇವರ ವಾಕ್ಯದ ಕುರಿತಾಗಿ ಬಹಳ ಉತ್ಸುಕನಾಗಿದ್ರೂ ಕೂಡ ಅದು ನನ್ನ ಮನಸ್ಸಿನಲ್ಲಿಯೇ ಉಳಿದು ಬಿಡುತ್ತದೆ. It has not penetrated my spirit. ಅದು ನನ್ನ ಆತ್ಮದೊಳಗೆ ಪ್ರವೇಶ ಹೊಂದಿರುವುದಿಲ್ಲ. Well, then no wonder I don't grow. ನಾನು ಬೆಳೆಯಕ್ಕಾಗ್ತಿಲ್ಲ ಎನ್ನುವಂಥದ್ರಲ್ಲಿ ಆಶ್ಚರ್ಯ ಇಲ್ಲ ಅಲ್ಲಿ. But if I hear something ನಾನು ಏನೋ ಒಂದನ್ನ ಕೇಳಿಸಿಕೊಳ್ಳುವಾಗ and it goes through my mind, stirs my feelings, I'm excited about it. ಅದು ನನ್ನ ಮನಸ್ಸಿನ ಮುಖಾಂತರ ಹಾದು ಹೋಗಿ ನನ್ನ ಭಾವನೆಗಳನ್ನ ಕೆರಳಿಸಿ ಅದರ ಬಗ್ಗೆ ನಾನು ಬಹಳ ಉತ್ಸುಕನಾಗಿರುವಾಗ And I exercise my will to deny myself in some situation in order to do that. ಮತ್ತು ಕೆಲವು ಪರಿಸ್ಥಿತಿಗಳಲ್ಲಿ ನಾನು ನನ್ನ ಚಿತ್ತವನ್ನು ನಿರಾಕರಿಸಿ ನಾನು ಆತ್ಮನಿಂದ ಕೇಳಿಸಿಕೊಂಡದ್ದನ್ನು ಮಾಡುವಂತೆ ನನ್ನನ್ನು ಪ್ರೇರೇಪಿಸಿಕೊಳ್ಳುವುದನ್ನು ಅಭ್ಯಾಸಿಸಬೇಕು. Then it enters my spirit. ಆಗ ಅದು ನನ್ನ ಆತ್ಮದೊಳಗೆ ಪ್ರವೇಶಿಸುತ್ತದೆ. And I have to do that every day. ನಾನು ಅದನ್ನು ಪ್ರತಿನಿತ್ಯ ಮಾಡುವವನಾಗಿರಬೇಕು. Because when Jesus said you must take up your cross every day if you want to follow me, this is what he meant. ನೀವು ನನ್ನನ್ನು ಹಿಂಬಾಲಿಸಬೇಕಾದಲ್ಲಿ ನಿಮ್ಮ ಶಿಲುಬೆಯನ್ನು ಪ್ರತಿನಿತ್ಯ ಹೊರಬೇಕು ಎಂಬುದಾಗಿ ಯೇಸು ಹೇಳಿರುವುದರ ಅರ್ಥ ಇದೇ ಆಗಿದೆ. This denial of myself is taking up the cross. ನನ್ನ ಸ್ವಾರ್ಥವನ್ನ ನಿರಾಕರಿಸುವಂತದ್ದು ಶಿಲುಬೆಯನ್ನ ಹೊರುವಂತದ್ದಾಗಿದೆ. Have you understood that? ನೀವು ಇದನ್ನ ಅರ್ಥ ಮಾಡ್ಕೊಂಡ್ರ ಈಗ? I remember I was in a gathering of a number of Christian leaders in India having a Bible study and ನಾವು ಸತ್ಯವೇದ ಅಧ್ಯಯನಕ್ಕಾಗಿ ಅನೇಕ ಕ್ರೈಸ್ತ ನಾಯಕರನ್ನ ನಮ್ಮ ದೇಶದಲ್ಲಿ ಸಂಧಿಸಿದಾಗ they said we want to discuss what it means to take up the cross, and they broke up into little groups. I'll never forget this. ಅಲ್ಲಿ ಒಂದು ಗುಂಪಾಗಿ ಮಾರ್ಪಟ್ಟು ಪ್ರತಿನಿತ್ಯ ಶಿಲುಬೆನ ಹೊರುವಂತದ್ದರ ಕುರಿತಾಗಿ ನಾವು ಚರ್ಚೆ ಮಾಡೋಣ ಎಂಬುದಾಗಿ ಹೇಳಿದ್ದನ್ನ ನಾನಿನ್ನೂ ಮರ್ತಿಲ್ಲ. And they came back after half an hour of discussion and the conclusion was we don't know what it means. ಅವರು ಅರ್ಧ ಗಂಟೆ ಚರ್ಚೆ ನಂತರ ಹೊರಗೆ ಬಂದು ಹೇಳಿದ್ರು ನಮಗೆ ಅದರ ಅರ್ಥ ಏನು ಅಂತ ಗೊತ್ತಾಗ್ಲಿಲ್ಲ ಅಂತ. This is the condition of most Christians. ಅನೇಕ ವಿಶ್ವಾಸಿಗಳ ಸ್ಥಿತಿ ಇದೇ ಆಗಿದೆ. If someone were to ask you what did Jesus mean when he said take up your cross daily, tell me in practical terms. ಯಾರಾದರೂ ಬಂದು ನಿಮಗೆ ಈ ರೀತಿಯಾಗಿ ಕೇಳುವಾಗ ಯೇಸು ಸ್ವಾಮಿ ಹೇಳಿದ್ದರ ಅರ್ಥ ಅಂದ್ರೆ ಪ್ರತಿನಿತ್ಯ ನಿಮ್ಮ ಶಿಲುಬೆನ ಹೊತ್ತುಕೊಂಡು ನಡೆರಿ ಎಂಬುದಾಗಿ ಪ್ರಾಯೋಗಿಕವಾಗಿ ಹೇಳ್ರಿ ಅಂತ ಹೇಳುವಾಗ ಏನ್ ಹೇಳ್ತೀರಿ? Would you be able to explain to him, because if it is something to do daily, ನೀವು ಪ್ರತಿನಿತ್ಯ ಮಾಡುವಂತದ್ದಾಗಿರುವುದರಿಂದ ನೀವು ಅದನ್ನ ವಿವರಿಸಲು ಶಕ್ತರಾಗಿರುತ್ತೀರಾ? you know Jesus never said read your Bible daily. ಯೇಸು ಸ್ವಾಮಿ ಹೇಳಿಲ್ಲ ಪ್ರತಿನಿತ್ಯ ಸತ್ಯವೇದವನ್ನ ಓದ್ರಿ ಎಂಬುದಾಗಿ. How could people read a Bible daily when for 1400 years there was no printed Bible? 1400 ವರ್ಷಗಳ ಕಾಲ ಸತ್ಯವೇದ ಮುದ್ರಿತಗೊಂಡಿರಲಿಲ್ಲ. ಆಗ ಜನರು ಸತ್ಯವೇದವನ್ನ ಹೇಗೆ ಓದ್ಲಿಕ್ಕಾಗ್ತಿತ್ತು? It's very important to read the Bible daily. I do it. I've done it for more than 60 years. ಪ್ರತಿನಿತ್ಯ ಸತ್ಯವೇದವನ್ನ ಓದುವಂತದ್ದು ಬಹಳ ಪ್ರಮುಖವಾಗಿದೆ. ನಾನು ಅದನ್ನ ಮಾಡ್ತಾ ಇದ್ದೀನಿ, 60 ವರ್ಷಕ್ಕಿಂತ ಮೇಲ್ಪಟ್ಟು ಮಾಡಿದ್ದೀನಿ. But that's more important than reading the Bible daily is to take up the cross daily. ಸತ್ಯವೇದವನ್ನ ಪ್ರತಿನಿತ್ಯ ಓದುವುದಕ್ಕಿಂತ ಹೆಚ್ಚಾಗಿ ಏನಿದೆ ಅಪ್ಪ ಅಂದ್ರೆ ಪ್ರತಿನಿತ್ಯ ನಿಮ್ಮ ಶಿಲುಬೆಯನ್ನ ಹೊತ್ತುಕೊಳ್ಳುವುದಾಗಿದೆ. That's the only thing that Jesus said do daily. ಯೇಸು ಸ್ವಾಮಿ ಒಂದೇ ಒಂದು ಸಂಗತಿಯನ್ನ ಪ್ರತಿನಿತ್ಯ ಮಾಡ್ರಿ ಅಂತ ಹೇಳಿದ್ದು. And yet that's the one thing that most Christians know nothing about.
because they have not gone into the depth to find out what it means. ಬಹಳ ಕ್ರೈಸ್ತರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಯಾಕೆಂದ್ರೆ ಅವರು ಅದರ ಅರ್ಥಕ್ಕೆ ಆಳವಾಗಿ ಹೋಗಿ ನೋಡೇ ಇಲ್ಲ. It's the glory of God to conceal a matter. It's concealed. ವಿಷಯವನ್ನ ರಹಸ್ಯ ಮಾಡುವುದು ದೇವರ ಮಹಿಮೆಯಾಗಿದೆ, ಅದು ರಹಸ್ಯವಾಗಿ ಇಡಲ್ಪಟ್ಟಿದೆ. What does it mean to take up the cross? Concealed. ಶಿಲುಬೆಯನ್ನ ಹೊರುವುದರ ಅರ್ಥ ಏನು? ಅದು ರಹಸ್ಯವಾಗಿ ಇಡಲ್ಪಟ್ಟಿದೆ. What is the glory of a king to dig it out and say, Lord, I want to understand that, not to just explain to others, but to live it out in my life. ಅರಸರ ಘನತೆಯು ಅದನ್ನ ಶೋಧಿಸುವುದು. ಅದರ ಅರ್ಥ ಏನಪ್ಪಾ ಅಂದ್ರೆ, ಕರ್ತರೆ, ಕೇವಲ ನಾನು ಅದನ್ನ ಇತರರಿಗೆ ವಿವರಿಸಲು ಅರ್ಥ ಮಾಡಿಕೊಳ್ಳುವುದು ಮಾತ್ರ ಅಲ್ಲ, ನನ್ನ ಜೀವಿತದಲ್ಲಿ ಅದನ್ನ ರುಜುವಾತು ಪಡಿಸುವನಾಗಿರಬೇಕು ಎಂಬುದಾಗಿ ಹೇಳುವುದಾಗಿದೆ. And basically this is it, that I come into a situation where I have to die to my will. ಪ್ರಾಥಮಿಕವಾಗಿ ಹೇಳೋದಾದ್ರೆ, ನಾನು ಯಾವುದೋ ಒಂದು ಪರಿಸ್ಥಿತಿಯನ್ನು ಎದುರುಗೊಂಡಾಗ ನನ್ನ ಸ್ವಾರ್ಥಕ್ಕೆ ನಾನು ಸಾಯುವುದಾಗಿದೆ, ಅಂದರೆ ಅದನ್ನು ನಿರಾಕರಿಸುವುದಾಗಿದೆ. The way I respond to someone who's upset with me or angry with me or has done me harm. ನನ್ನೊಟ್ಟಿಗೆ ಬೇಸರ ಮಾಡಿಕೊಂಡಂಥವನಿಗೆ ಮತ್ತು ಕೋಪಗೊಂಡಂಥವನಿಗೆ, ನನಗೆ ತೊಂದರೆ ಕೊಟ್ಟಂಥವನಿಗೆ ನಾನು ಹೇಗೆ ಪ್ರತಿಕ್ರಿಯಿಸ್ತೀನಿ ಅನ್ನುವಂಥ ವಿಷಯದಲ್ಲಿ And my will says to hold a grudge, I say, no, I won't. I won't even hold it for a second. I'll forgive him immediately. ನನ್ನ ಚಿತ್ತ ಅಥವಾ ಸ್ವಾರ್ಥ ಹೇಳುತ್ತೆ, ಆತನ ವಿಷಯವಾಗಿ ಹಗೆತನ ಇಟ್ಕೋ ಅಂತ. ಆಗ ನಾನು ಹೇಳುವನಾಗಿರ್ತೇನೆ, ಒಂದು ಕ್ಷಣ ಕೂಡ ಆ ರೀತಿ ಇರೋದಿಲ್ಲ, ತಕ್ಷಣಕ್ಕೆ ಆತನನ್ನು ಕ್ಷಮಿಸ್ತೇನೆ ಅಂತ. I will not respond in anger to that person. ಆ ಮನುಷ್ಯನಿಗೆ ನಾನು ಕೋಪದಿಂದ ಪ್ರತಿಕ್ರಿಯೆ ಕೊಡುವನಾಗಿರೋದಿಲ್ಲ. So our response depends on whether we have taken up the cross and put the will to death. ನಾವು ಶಿಲುಬೆಯನ್ನು ತೆಗೆದುಕೊಂಡು ಸ್ವಾರ್ಥವನ್ನ ಮರಣಕ್ಕೆ ಹಾಕಿದ್ದೇವೋ ಇಲ್ಲವೋ ಎಂಬುದರ ಮೇಲೆ ನಮ್ಮ ಪ್ರತಿಕ್ರಿಯೆಯು ಅವಲಂಬಿತವಾಗಿರುತ್ತದೆ. That is the seed going deep. ಅದು ಬೀಜವು ಆಳವಾಗಿ ಹೋಗುವುದಕ್ಕೆ ಸಮವಾಗಿದೆ. Even in the matter of building a house, Jesus used the word deep. ಮನೆಯನ್ನ ಕಟ್ಟುವಂತ ವಿಷಯದಲ್ಲಿ ಕೂಡ ಯೇಸು ಸ್ವಾಮಿ ಆಳವಾಗಿ ಎಂಬುದಾಗಿ ಉಪಯೋಗಿಸಿದ್ದಾರೆ. He said in Luke chapter 6, ಲೂಕ 6ನೇ ಅಧ್ಯಾಯದಲ್ಲಿ ಯೇಸು ಈ ರೀತಿಯಾಗಿ ಹೇಳಿದ್ದಾರೆ. the wise man, Luke 6:46. ಲೂಕ 6ನೇ ಅಧ್ಯಾಯ 46ರಿಂದ 48ನೇ ವಚನ, ಜ್ಞಾನವುಳ್ಳಂತ ಮನುಷ್ಯನು dug deep and laid a foundation on the rock. ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕುತ್ತಾನೆ ಎಂಬುದಾಗಿ ಇದೆ. Went beyond soul into spirit. ಪ್ರಾಣವನ್ನು ದಾಟಿ ಆತ್ಮವನ್ನ ತಲುಪುತ್ತದೆ. The word of God must come into our mind, stir our emotions. ದೇವರ ವಾಕ್ಯವು ನಮ್ಮ ಮನಸ್ಸಿನೊಳಗಡೆ ಬಂದು ನಮ್ಮ ಭಾವನೆಗಳನ್ನು ಕೆರಳಿಸುತ್ತದೆ And come down into our heart. And the only way to come down to our heart is ನಮ್ಮ ಹೃದಯದೊಳಕ್ಕೆ ಪ್ರವೇಶಿಸುತ್ತದೆ. ನಮ್ಮ ಹೃದಯದ ಒಳಗಡೆ ಪ್ರವೇಶಿಸುವ ಒಂದೇ ಮಾರ್ಗ ಯಾವುದೆಂದ್ರೆ, in a situation where I'm faced with doing what I want to do or denying myself. I deny myself and say, Lord, I want to please you here. ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಚಿತ್ತವನ್ನ ಅಥವಾ ನಮಗೆ ಬೇಕಾದದ್ದನ್ನ ಮಾಡಲು ಬಯಸಿದಾಗ ನಾವು, ಇಲ್ಲ ದೇವರೇ, ನಮ್ಮನ್ನು ನಾವು ನಿರಾಕರಿಸಿಕೊಳ್ಳುತ್ತೇವೆ, ನಮ್ಮ ಸ್ವಾರ್ಥಕ್ಕೆ ನಿರಾಕರಣೆ ಮಾಡುತ್ತೇವೆ ಎಂದು ಹೇಳುವ ಮುಖಾಂತರ ಈ ಸಮಯದಲ್ಲಿ ನಿಮ್ಮನ್ನು ಮೆಚ್ಚಿಸಲು ಇಷ್ಟಪಡುತ್ತೇವೆ ಎಂದು ಹೇಳುವರಾಗಿರಬೇಕು. May the Lord explain that to us more. Amen. ದೇವರು ನಮಗೆ ಇನ್ನೂ ಹೆಚ್ಚಾಗಿ ಅದರ ಬಗ್ಗೆ ವಿವರಿಸಲಿ. ಆಮೆನ್.